ವೆಲ್ಕಮ್ ಬ್ಯಾಕ್. ಭವಾನಿ ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೈಕೋರ್ಟ್ ಸೂಚಿಸ್ತಾ ಇದ್ದಂತೆ ಎಸ್ಐಟಿ ಮುಂದೆ ಭವಾನಿ ರೇವಣ್ಣ ಪ್ರತ್ಯಕ್ಷ. ಕೋರ್ಟ್ ಸೂಚಿಸಿ 1.5 ಗಂಟೆಯಲ್ಲೇ ಹಾಜರಾಗಿದ್ದಾರೆ. ಅರೆಸ್ಟ್ ಬೇಡ, ವಿಚಾರಣೆಗೆ ಬನ್ನಿ ಅಂತ ಕೋರ್ಟ್ ಹೇಳಿತ್ತು. ಸಂಜೆ 5 ಗಂಟೆಯೊಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿತ್ತು. ಆದರೆ ಸೂಚನೆ ಕೊಡ್ತಾ ಇದ್ದಂತೆ ಭವಾನಿ ರೇವಣ್ಣ ಅವರು ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನಂತಂದ್ರೆ, ಇಷ್ಟು ದಿನ SIT ಅವರು ಭವಾನಿ ರೇವಣ್ಣ ಎಲ್ಲಿ 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 ಅಂತ ಗಸ್ತು ತಿರುಗಿದ್ರು ಅವ್ರಿಗೆ ಸಿಗಲಿಲ್ಲ. ನಿರೀಕ್ಷಣಾ ಜಾಮೀನು ಸಿಗ್ತಾ ಇದ್ದಂತೆ 1.5 ಗಂಟೆಯಲ್ಲಿ ಭವಾನಿ ರೇವಣ್ಣ ಪ್ರತ್ಯಕ್ಷ ಆಗ್ತಾರೆ ಅಂತಂದ್ರೆ ನಾವು ಇದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು? ಜನಸಾಮಾನ್ಯರಿಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಏನಾಗೋದಿಲ್ಲ. ಅಲ್ಲಿಗೆ SIT ಅಧಿಕಾರಿಗಳು ಏನು ಮಾಡ್ತಾ ಇದ್ರು? ನಿರೀಕ್ಷಣಾ ಜಾಮೀನು ಸಿಗ್ತಾ ಇದ್ದಂತೆ 1 ಗಂಟೆಯಲ್ಲಿ ಹಾಜರಾಗುವಂಥ ಭವಾನಿ ರೇವಣ್ಣ ಅವರು SITಗೆ ಈ ಕ್ಷಣದವರೆಗೂ ಸಿಕ್ಕಿರಲಿಲ್ಲ. ಅಲ್ಲಿಗೆ ವಿಶೇಷ ತನಿಖಾ ತಂಡ ಯಾವ ರೀತಿ ಇವರನ್ನ ಸರ್ಚ್ ಮಾಡ್ತಾ ಇತ್ತು? ಎನಿಹೌ, ಭವಾನಿ ರೇವಣ್ಣ ವಿಚಾರಣೆಗಂತೂ ಹಾಜರಾಗಿದ್ದಾರೆ. ಈಗಷ್ಟೇ ನಮ್ಮ ಪ್ರತಿನಿಧಿ ನಾಗರಾಜ್ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಕಸ್ಟಡಿಯಲ್ಲಿ ವಿಚಾರಣೆಗೆ ಒಳಪಡಿಸಿದಾಗ, ವಿದೌಟ್ ಕಸ್ಟಡಿ ವಿಚಾರಣೆಗೆ ಒಳಪಡಿಸಿದಾಗ ಯಾವ ರೀತಿ ವ್ಯತ್ಯಾಸ ಇರುತ್ತೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆಯನ್ನು ಅವರು ನೀಡ್ತಾ ಇದ್ರು. ಇದರ ಜೊತೆಗೆ ಕರೆದಾಗಲೆಲ್ಲ SIT ವಿಚಾರಣೆಗೆ ಹಾಜರಾಗಬೇಕಾ ಅನ್ನುವಂಥದ್ದು, ಆದರೆ ಅದರ ಬಗ್ಗೆ ಯಾವುದೇ ರೀತಿ ಇತಿಮಿತಿಯನ್ನು ಕೋರ್ಟ್ ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗಿದೆ. ಸೊ ತನಿಖೆಗೆ ಸಹಕರಿಸ್ತಿಲ್ಲ ಅಂತಂದರೆ ಕೋರ್ಟ್ನ ಗಮನಕ್ಕೆ ತರುವ ಕೆಲಸ ಸಹಜವಾಗಿ SIT ಅಧಿಕಾರಿಗಳಿಂದ ಆಗತ್ತೆ. ತನಿಖೆಗೆ ಸಹಕರಿಸಬೇಕು, ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು, ಕರೆದಾಗಲೆಲ್ಲ ವಿಚಾರಣೆಗೆ ಹಾಜರಾಗಬೇಕು. ಬರಲಿಲ್ಲ ಅಂತಂದರೆ ಕುಂಟು ನೆಪಗಳನ್ನು ಹೇಳಿದ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದನ್ನೂ ಕೂಡ ಕೋರ್ಟ್ನ ಗಮನಕ್ಕೆ ತರುವಂತಹ ಕೆಲಸ SIT ಅಧಿಕಾರಿಗಳಿಂದ ಆಗುತ್ತೆ. ಇದರ ಜೊತೆಗೆ ಆ ಜಾಮೀನು ಮಂಜೂರು ಏನಾಗಿದೆ ಅದರ ಅವಧಿ ಮುಕ್ತಾಯ ಆದ ಮೇಲೆಯೂ ಕೂಡ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಪ್ರಯತ್ನ SIT ಅಧಿಕಾರಿಗಳಿಂದ ಆಗುತ್ತೆ. ನಮಗೆ ತನಿಖೆಗೆ ಇವರು ಸಹಕರಿಸಲಿಲ್ಲ, ಅದಕ್ಕಾಗಿ ನಮಗೆ ಕಸ್ಟಡಿ ಕೊಡಿ ಅಂತ ಅವ್ರು ಕೇಳಬಹುದು. ಅವಾಗ ಏನಾಗುತ್ತೆ ಅನ್ನೋದು ಕೂಡ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸೊ ಸಂಜೆ 5 ಗಂಟೆ ಒಳಗಡೆ ವಿಚಾರಣೆಗೆ ಬರಬೇಕಾಗಿತ್ತು ಅನ್ನುವಂಥ ಮಾತಿತ್ತು. ಆದರೆ ಜಾಮೀನು ಮಂಜೂರು ಆಗ್ತದೆ, ಇದು 1 ಗಂಟೆ ಒಳಗಡೆ ಭವಾನಿ ರೇವಣ್ಣ ಪ್ರತ್ಯಕ್ಷ ಆಗ್ಬಿಟ್ರು. 5 ಗಂಟೆ ನಂತರ ವಿಚಾರಣೆ ಮಾಡುವಂತಿಲ್ಲ ಅಂತಲೂ ಕೂಡ ಕೋರ್ಟ್ ಸೂಚನೆ ಕೊಟ್ಟಿದೆ. ಅಷ್ಟರೊಳಗಡೆ ವಿಚಾರಣೆಗೆ ಒಳಪಡಿಸುವಂಥ ಕೆಲಸ ವಿಚಾರಣೆ ನಡೀತಾ ಇದೆ. ಈಗಷ್ಟೇ SIT ಅಧಿಕಾರಿಗಳ ಮುಂದೆ ಭವಾನಿ ರೇವಣ್ಣ ಅವರು ಕೂಡ ಪ್ರತ್ಯಕ್ಷ ಆಗಿದ್ದಾರೆ.